ವಿಶ್ವಧರ್ಮವೇ ವಿಶ್ವಕರ್ಮ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶ್ರೀ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಲಾಗಿದ್ದ ಶ್ರೀ ವಿರಾಟ್ ವಿಶ್ವಕರ್ಮ ಮಹೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ 2024. ಭಗವಂತನ ಕೃಪೆಯಿಂದ ವಿಶ್ವಕರ್ಮ ಧರ್ಮೀಯರು ಹಾಗೂ ಇತರೆ ಧರ್ಮೀಯರ ಪ್ರೋತ್ಸಾಹ, ತಮ್ಮೆಲ್ಲರ ಪ್ರೀತಿ, ಸಹಕಾರ ಹಾಗೂ ಪ್ರೋತ್ಸಾಹದಿಂದ ಅದ್ವಿತೀಯ ಯಶಸ್ಸನ್ನು ಪಡೆದಿದೆ. ಮಹೋತ್ಸವದ ಕೆಲವು ಪ್ರಮುಖ ನೆನಪುಗಳನ್ನು ಇಲ್ಲಿ ತಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇವೆ. ಸಮಾರಂಭದ ಪ್ರತಿ ಕ್ಷಣವೂ ವರ್ಣರಂಜಿತವಾಗಿ ಕೂಡಿದ್ದೆಂದು ಈ ಫೋಟೋಗಳಲ್ಲಿ ತಾವು ಕಾಣಬಹುದು. ಈ ಸಮಾರಂಭದಲ್ಲಿ ಹಲವರು ಸೆರೆ ಹಿಡಿದು ಅತ್ಯುತ್ತಮ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದರು. ಕಾರಣ, ಯಾವುದೇ ಛಾಯಾಚಿತ್ರಗ್ರಾಹಕರು ಇರಲಿಲ್ಲ. ಅದಕ್ಕೂ ಕಾರಣ ಇತ್ತು. ಆ ಕಾರಣವನ್ನು ಏನೆಂಬುದು ಗೆಸ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ದಯಮಾಡಿ ಪೋಸ್ಟ್ ಮಾಡಿ. ಡಾಕ್ಟರ್ ಉಮೇಶ್ ಕುಮಾರ್ ರವರಿಂದ ಎಲ್ಲರಿಗೂ ನಮಸ್ಕಾರ ಎಂದು ಕಾರ್ಯಕ್ರಮ ಪ್ರಾರಂಭವಾಯಿತು. ಭಗವಂತ ಕೃಪೆ, ಗುರು ಹಿರಿಯರ ಆಶೀರ್ವಾದ, ಹಿತೈಷಿಗಳ ಪ್ರೋತ್ಸಾಹ, ಸಹಕಾರದಿಂದ ಕಳೆದ ಕೆಲವು ದಿನಗಳಿಂದ, ವರ್ಷಗಳಿಂದ ಸಾರ್ವಜನಿಕ ಸೇವೆಯಲ್ಲಿ ನನ್ನದೇ ಆದ ಸೇವೆಯನ್ನು ಸಲ್ಲಿಸಲು ಸಾಧ್ಯವಾಗಿದೆ. ಉದ್ಯಮ, ವಿಶ್ವಕರ್ಮ ಸಮುದಾಯ ಸೇವೆ, ರಾಜಕೀಯ, ಸಹಕಾರ, ಕಲಾ ಪೋಷಣೆ ಮುಂತಾದ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ನಾನು ಸಕ್ರಿಯವಾಗಿರಲು ತಮ್ಮೆಲ್ಲರ ಬೆಂಬಲವೇ ಕಾರಣವೆಂದು ಹೇಳಿದರು. ಇದುವರೆಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಡಾಕ್ಟರ್ ಉಮೇಶ್ ಕುಮಾರ್ ರವರ ಸೇವೆಯ ಪರಿಚಯ ಮಾಡಿಕೊಡುವ ಧ್ರುವತಾರೆ ಎನ್ನುವ ಪುಸ್ತಕವನ್ನು ಡಾಕ್ಟರ್ ಉಮೇಶ್ ರವರ ಹಿತೈಷಿಗಳು ತಯಾರಿಸಿದ್ದು, ಆ ಪುಸ್ತಕವನ್ನು ಡಾಕ್ಟರ್ ವಿರಾಟ್ ವಿಶ್ವಕರ್ಮ ಮಹೋತ್ಸವದಲ್ಲಿ ಗಣ್ಯರು ಬಿಡುಗಡೆ ಮಾಡಿದರು. ನನ್ನ ಕೌಟುಂಬಿಕ ಹಿನ್ನೆಲೆಯಿಂದ ಪರಿಚಯವನ್ನು ಈ ಪುಸ್ತಕದಲ್ಲಿ ಮಾಡಿಕೊಳ್ಳಲಿದೆ ಎಂಬುದು ಹಾಗೂ ಅದಕ್ಕೆ ಸಂಬಂಧಿಸಿದ ಪತ್ರಿಕಾ ವರದಿಗಳನ್ನು ಈ ಮೂಲಕ ನಾವು ಹಂಚಿಕೊಳ್ಳುತ್ತಿದ್ದೇವೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಲು ಪ್ರಯತ್ನಿಸುತ್ತೇನೆಂದು ಡಾಕ್ಟರ್ ಉಮೇಶ್ ರವರು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ಆಗ ಅವರ ಕಣ್ಣಿನಲ್ಲಿ ವಿಶ್ವಧರ್ಮ ಕಾಣುತ್ತಿತ್ತು. ಇಂತಹ ಸುದ್ದಿಗಳು